ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಅರ್ಪಿತಾ. ಕರುನಾಡಿನ ಸಮಸ್ತ ನ್ಯೂಸ್ ಫಸ್ಟ್ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2023 ಇತಿಹಾಸದ ಪುಟ ಸೇರಿದೆ. 2024 ಇವತ್ತಿನಿಂದ ಆರಂಭವಾಗಿದ್ದು ಈ ವರ್ಷ ಎಲ್ಲರ ಬದುಕಲು ಹರ್ಷ ತರಲಿ. ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. 2023ಕ್ಕೆ ಬಾಯ್ ಬಾಯ್, 2024ಕ್ಕೆ ಹಾಯ್ ಹೇಳಿದ ಸಿಲಿಕಾನ್ ಸಿಟಿ ಜನ. ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್. ಮಧ್ಯರಾತ್ರಿ 12 ಗಂಟೆಗೆ 2024ಕ್ಕೆ ಗ್ರ್ಯಾಂಡ್ ವೆಲ್ಕಮ್. ಪಬ್ಗಳಲ್ಲಿ ಜೋರಾಗಿದ್ದ ನ್ಯೂ ಇಯರ್ ಸಂಭ್ರಮ. ಎಣ್ಣೆಯ ನಶೆಯಲ್ಲಿ ಮಿಂದೆದ್ದ ಸಿಲಿಕಾನ್ ಸಿಟಿಯ ಯುವಕ ಯುವತಿಯರು. ಕೋರಮಂಗಲದಲ್ಲಿ ಕುಡಿದ ಮತ್ತಲ್ಲಿ ರೋಡ್ ಮೇಲೆ ಬಿದ್ದು ಯುವಕ ಯುವತಿಯರ ಅವಾಂತರ. ಬೆಂಗಳೂರಿನ ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಯುವತಿಯರ ಹೋರಾಟ. ಮುಂದೆ ಕಾಲಿಡೋಕು ಆಗದೆ ಕೂತಲ್ಲೇ ಓಲಾಟ. ಎಣ್ಣೆ ಹೆಚ್ಚಾಗಿ ಪೊಲೀಸರ ಜೊತೆಗೆ ಕೆಲ ಯುವತಿಯರ ಕಿರಿಕ್. ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಎಂಜಿ ರಸ್ತೆಯ ಪ್ರವೇಶ ದ್ವಾರ ಸಂಪೂರ್ಣ ಬಂದ್. ಅಪಾರ ಪ್ರಮಾಣದಲ್ಲಿ ಸೇರಿದ್ದ ಜನಸಾಗರ. ನುಗ್ಗಲು ಉಂಟಾಗಿ ಜನರನ್ನ ನಿಯಂತ್ರಿಸಲು ಪೊಲೀಸರು ಲಾಠಿ ಪ್ರಹಾರ. ಎಂಜಿ ರೋಡ್ನಲ್ಲಿ ಜನಜಂಗುಳಿಯ ಮಧ್ಯೆ ಗಲಾಟೆ. ಯುವತಿಯ ಜೊತೆ ಅಪರಿಚಿತನಿಂದ ಅನುಚಿತ ವರ್ತನೆ. ಪ್ರಿಯತಮನಿಂದ ಯುವಕನಿಗೆ ಧರ್ಮದೇಟು. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಹೊಸ ವರ್ಷದ ಸಂಭ್ರಮ. ಮೈಸೂರಿನ ಅರಮನೆ ವಿದ್ಯುತ್ ದೀಪಗಳಿಂದ ಝಗಮಗ. ಅರಮನೆ ನಗರಿಯಲ್ಲಿ ಪಟಾಕಿ ಸಿಡಿಸಿ ನ್ಯೂ ಇಯರ್ಗೆ ವೆಲ್ಕಮ್. ರಾಜ್ಯದೆಲ್ಲೆಡೆ ಹೊಸ ವರ್ಷದ ಸಂಭ್ರಮ. ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಗ್ರ್ಯಾಂಡ್ ಸೆಲೆಬ್ರೇಷನ್. ನ್ಯೂ ಇಯರ್ನ ವೆಲ್ಕಮ್ ಮಾಡಿ ಭರ್ಜರಿ ಎಂಜಾಯ್. ಮರಗಳ್ಳತನ ಆರೋಪದಲ್ಲಿ ಪ್ರತಾಪ್ ಸಿಂಹ ಸೋದರ ಬಂಧನ ಪ್ರಕರಣ. ನಿನ್ನೆ ವಿಕ್ರಮ್ ಸಿಂಹಗೆ ಬೇಲೂರು ನ್ಯಾಯಾಲಯದಿಂದ ಜಾಮೀನು. ಮರ ಕಡಿದ ಆರೋಪದಡಿ ತಾತ್ಕಾಲಿಕ ರಿಲೀಫ್. ನನ್ನ ಬಂಧನ ರಾಜಕೀಯ ಪಿತೂರಿ ಎಂದ ವಿಕ್ರಮ್ ಸಿಂಹ. ಮಗನ ಭವಿಷ್ಯಕ್ಕಾಗಿ ನನ್ನನ್ನ ಮುಗಿಸಲು ಸಿಎಂ ಯತ್ನ. ನನ್ನ ತಾಯಿ ತಂಗಿಯನ್ನು ಬಂಧಿಸಿ ಅಂತ ಸಂಸದ ಪ್ರತಾಪ್ ಸಿಂಹ ಕಿಡಿ. ವಿಕ್ರಮ್ ಸಿಂಹ ಬಂಧನ ಪ್ರಕರಣದಲ್ಲಿ ಸಿಎಂ ಹಸ್ತಕ್ಷೇಪ ಮಾಡಿಲ್ಲ. ಆ ರೀತಿ ಹಸ್ತಕ್ಷೇಪ ಮಾಡಿದ್ರೆ ಯಾವತ್ತೋ ಬಂಧನ ಆಗ್ತಾ ಇತ್ತು. ಪ್ರತಾಪ್ ಸಿಂಹ ಆರೋಪಕ್ಕೆ ಸಚಿವ ಈಶ್ವರ್ ಖಂಡ್ರೆ ಟಾಂಗ್. ಜನವರಿ 22ಕ್ಕೆ ಇಡೀ ಪ್ರಪಂಚವೇ ಅಯೋಧ್ಯೆಯತ್ತ ನೋಡಲಿದೆ. ರಾಷ್ಟ್ರದ ಜನತೆ ಟಿವಿ ಮುಂದೆ ಕೂತು ಶ್ರೀರಾಮ ಜನ್ಮಭೂಮಿಯತ್ತ ನೋಡ್ತಾ ಇದೆ. ಜೈ ಶ್ರೀರಾಮ ಎಂಬ ಘೋಷಣೆ ದೇಶಾದ್ಯಂತ ಮೊಳಗಲಿದೆ ಎಂದ ಕೆಎಸ್ ಈಶ್ವರಪ್ಪ. ಬಾಗಲಕೋಟೆಯ ಓಬಳಾಪುರದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಿಂದ ಮತಾಂತರ ಆರೋಪ. ಗ್ರಾಮಕ್ಕೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಭೇಟಿ. ಗ್ರಾಮಸ್ಥರ ಜೊತೆಗೆ ಸಭೆ ನಡೆಸಿ ಆಮಿಷಕ್ಕೆ ಒಳಗಾಗದಂತೆ ಮಾಜಿ ಶಾಸಕರ ಮನವಿ. ನ್ಯೂಸ್ ಫಸ್ಟ್ನ ಇಬ್ಬರು ಸಾಧಕರಿಗೆ ಪ್ರೆಸ್ ಕ್ಲಬ್ನಿಂದ ಅವಾರ್ಡ್. ಮಾಧ್ಯಮದಲ್ಲಿ 25 ವರ್ಷದ ಸೇವೆಗೆ ಕ್ರಿಯೇಟಿವ್ ಹೆಡ್ ಸಿದ್ದೇಶ್ ಕುಮಾರ್ಗೆ ಜೀವಮಾನ ಪ್ರಶಸ್ತಿ ಗರಿ. ಅಂಡರ್ ಪಾಸ್ನಲ್ಲಿ ಸಿಲುಕಿದ್ದವರ ರಕ್ಷಿಸಿದ್ದ ಕ್ಯಾಮರಾಮನ್ ಅಭಿರಾಜ್ಗೂ ಪ್ರಶಸ್ತಿ ಗೌರವ. ಬೆಳಗಾವಿಯ ವಂಟಮೂರಿನಲ್ಲಿ ಮಹಿಳೆಗೆ ವಿವಸ್ತ್ರಗೊಳಿಸಿ ಥಳಿಸಿದ ಪ್ರಕರಣ. ಮಹಿಳೆಯ ರಕ್ಷಣೆಗೆ ಧಾವಿಸಿದ 3 ಗ್ರಾಮಸ್ಥರಿಗೆ ಸನ್ಮಾನ. ಗ್ರಾಮ ಪಂಚಾಯಿತಿ ಸದಸ್ಯರಿಂದ 5,000 ನಗದು ನೀಡಿ ಪುರಸ್ಕಾರ. ಯುವತಿಗೆ ನಶೆ ಬರುವ ಔಷಧಿ ಕೊಟ್ಟು ಅತ್ಯಾಚಾರ ಪ್ರಕರಣ. ಮಧ್ಯಪ್ರದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಮುಫ್ತಿಯ ಬಂಧನ. ಹುಬ್ಬಳ್ಳಿ ಪೊಲೀಸರಿಂದ ಗುಲಾಮ ಜಿಲಾನಿ ಅಜಹರಿ ಅರೆಸ್ಟ್.
ಉತ್ತರ ಪ್ರದೇಶದಲ್ಲಿ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಪ್ರಕರಣ ಬಿಜೆಪಿ ಶಾಸಕ ರಾಮದುಲಾರ್ ಗೌರಿಗೆ 25 ವರ್ಷಗಳ ಕಠಿಣ ಜೈಲು ಶಿಕ್ಷೆ, 10 ಲಕ್ಷ ದಂಡ, ಎಂಎಲ್ಎ ಸ್ಥಾನದಿಂದಲೂ ಅನರ್ಹ. ಆಸ್ಟ್ರೇಲಿಯಾದ ಸಿಡ್ನಿಯಲ್ಲೂ ಹೊಸ ವರ್ಷದ ಸಂಭ್ರಮ, ಸಾವಿರಾರು ಮಂದಿ ಜಮಾಯಿಸಿ ಪಟಾಕಿ ಸಿಡಿಸಿ ಸೆಲೆಬ್ರೇಷನ್. ಬ್ಯಾಂಕಾಕ್ನಲ್ಲೂ ಪಟಾಕಿ ಸಿಡಿಸಿ ವರ್ಷಾರಂಭ ಆಚರಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.